ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವಿಜಯ್ ಕುಮಾರ್ ಅಂಡ್ ಫ್ಯಾಮಿಲಿ, ಮೈಸೂರು. ಸಂಧ್ಯಾ ಶೆಟ್ಟಿಗಾರ್, ಬೆಂಗಳೂರು. ಸತ್ಯವತಿ ಮುಲ್ಕಿ. ಹರೀಶ್ ಪಾಯ್, ದುಬೈ. ಕನ್ಯಾಕುಮಾರಿಯಿಂದ ಮುಂಬೈ ಮಹಾನಗರದ ತನಕದ ಪಶ್ಚಿಮ ಕರಾವಳಿ ಉದ್ದಕ್ಕೂ ಹಲವಾರು ಸುಪ್ರಸಿದ್ಧ ದೇಗುಲಗಳಿವೆ. ಆದರೆ ಅವುಗಳಲ್ಲಿ ಸಿಗದ ದಿವ್ಯತೆಯ ಅಂದದ ಜಲಪಾತವೇ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿರುವ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಡಿವೈನ್ ಪಾರ್ಕ್ನಲ್ಲಿದೆ. ಸರ್ವ ಧರ್ಮಗಳ, ಸರ್ವ ದೇವರುಗಳ ನೆಲೆಬೀಡಾದ ಈ ಡಿವೈನ್ ಪಾರ್ಕ್ ಎಂಬುದು ಅಂದಿನ ವಿಶ್ವಮಾನವ ಸ್ವಾಮಿ ವಿವೇಕಾನಂದರು ಜಾಗೃತ ಚೇತನ ಶ್ರೀ ಗುರೂಜಿ ಆಗಿ ಇಲ್ಲಿ ನೆಲೆಸಿ ಅವರೇ 1986ರಲ್ಲಿ ನಿರ್ಮಿಸಿಕೊಂಡ ಅವರದೇ ಆದ ಆಧ್ಯಾತ್ಮಿಕ ಪ್ರಯೋಗಶಾಲೆ ಎಂಬುದಂತೂ ವಿಚಿತ್ರವಾದರೂ ಸತ್ಯವೇ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಲಿಗ್ರಾಮದ ಪಟ್ಟಣದಲ್ಲಿ ಮುಗಿಲೆತ್ತರಕ್ಕೆ ಎದ್ದು ನಿಂತಿರುವ ಪರಮ ಪವಿತ್ರ ತಾಣವೇ ಇದಾಗಿದೆ. ಉಳಿದೆಲ್ಲ ದೇಗುಲಗಳಲ್ಲಿ ಸೈಲೆಂಟ್ ಆಗಿರುವ ದೇವರು ಇಲ್ಲಿ ಸೇಲಿಯಂಟ್ ದಿವ್ಯ ಸಂದೇಶವನ್ನಂತೂ ಹೊಮ್ಮಿಸುತ್ತಲೇ ಇದ್ದಾರೆ. ಉಳಿದೆಡೆ ಇನರ್ಟ್ ಆಗಿ ತೋರುವ ದೇವರು ಇಲ್ಲಂತೂ ಬಾಯಿ ಬಿಟ್ಟು ಆಧ್ಯಾತ್ಮಿಕ ಲೋಕದ ಗುಟ್ಟನ್ನೆಲ್ಲ ರಟ್ಟು ಮಾಡುತ್ತಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಜಗತ್ತಿನ ದೇವರ ಗಡಣವೇ ಇಲ್ಲಿ ಮುಂಜಾನೆ ಪೂಜೆಯ ವೇಳೆ ಹಾಗೂ ಸಂಜೆ ಇಂಪಾದ ಭಜನೆಯ ವೇಳೆ ಸಕ್ರಿಯರಾಗುತ್ತಾರೆ. ನೀವು ಯಾವುದೇ ಊರಿನ ಯಾವುದೇ ದೇವರಲ್ಲಿ ಭಕ್ತಿಯ ಹರಕೆ ಹೊತ್ತಿದ್ದರೂ ಇಲ್ಲಿಗೆ ಬಂದು ಅದನ್ನು ತಲುಪಿಸಿದಾಗ ಆಯಾಯ ದೇವರಿಗೆ ಅದನ್ನು ತಲುಪಿಸಿ ನಿಮಗೆ ಬಂಪರ್ ಕೃಪಾ ಬಟವಾಡೆಗೆ ಮುಂದಾಗುವವರೇ ಡಿವೈನ್ ಪೋಸ್ಟ್ಮನ್ ಆಗಿ ಸಹಕರಿಸುವ ಶ್ರೀ ಗುರೂಜಿ ಎಂಬುದಂತೂ ಅವರೇ ಬಯಲು ಮಾಡಿದ ಅತ್ಯಪರೂಪದ ಶ್ರೇಷ್ಠ ಸತ್ಯವಾಗಿದೆ. ಆತ್ಮಶಕ್ತಿ ಜಾಗೃತಿಯ ಏಕೈಕ ಪಾವನ ನೆಲೆಯಾಗಿಯೇ ಈ ಕ್ಷೇತ್ರವಂತೂ ಸದ್ದಿಲ್ಲದೆ ಸುದ್ದಿ ಮಾಡದೆ ಎಲೆಮರೆಯ ಕಾಯಿಯಂತೆ ತುಡಿಯುತ್ತಲೇ ಬಂದಿದೆ. ಉತ್ತಿಷ್ಠತ ಜಾಗೃತ ಎಂಬಿ ಧ್ಯೇಯ ವಾಕ್ಯದೊಂದಿಗೆ ಜಗದಗಲ ವ್ಯಾಪಿಸಿರುವ ನೂರಾರು ಡಿವೈನ್ ಸ್ಪಾರ್ಕ್ಸ್ ಯ ವಿವೇಕ ಜಾಗೃತ ಬಳಗಗಳು ವ್ಯಕ್ತಿತ್ವ ನಿರ್ಮಾಣ ಹಾಗೂ ಲೋಕೋದ್ಧಾರದ ಪವಿತ್ರ ಗುರಿಗಳತ್ತ ದುಡಿದು ನಾವೆಲ್ಲ ಒಂದು, ಬಂಧು, ಹಿಂದೂ, ಇಂದು, ಮುಂದೆಂದು ಎಂಬಿ ವಿಶ್ವ ಮಾನವ ಧರ್ಮದ ಅತ್ಯಾಪ್ತ ಘೋಷಣೆಯೊಂದಿಗೆ ವಿಶ್ವಬಂಧು ಪರಿಷತ್ ಆಗಿಯೇ ಬಹುಜನ ಹಿತಾಯ, ಬಹುಜನ ಸುಖಾಯ, ಬಹುಜನ ಶುಭಾಯ, ಬಹುಜನ ಮಂಗಳಾಯ ಎಂದೇ ಜನಮನ ಮಾರ್ಜನದ ಬಹುಮುಖ್ಯ ಚಟುವಟಿಕೆಗಳೊಂದಿಗೆ ತನ್ಮಯವಾಗಿವೆ. ಲೋಕಹಿತಕ್ಕೆಂದೇ ಜರುಗುವ ವಿಶಿಷ್ಟ ವಿಶ್ವಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಜನಜಾಗೃತಿ ಚಿಂತನಾ ಸಮಾವೇಶ, ತಿಂಗಳಿನಲ್ಲಿ ನಡೆಯುವ ನಾನಾ ಶಿಬಿರಗಳಲ್ಲಿ ಮುಖ್ಯವಾಗಿ ವಿದ್ಯಾಶ್ರೀ ಶಿಬಿರ, ಕೃಷಿಶ್ರೀ ಶಿಬಿರ, ಸಮರಸಶ್ರೀ ಶಿಬಿರ, ದಾಂಪತ್ಯ ಶ್ರೀ ಶಿಬಿರ, ಸಾಧಕ ಶ್ರೀ ಶಿಬಿರ, ಮಿತವ್ಯಯ ಶ್ರೀ ಶಿಬಿರಗಳು ತಿಂಗಳ ಮೊದಲ 10 ದಿನಗಳ ಕಾಲ ಜರುಗುವ
ಯೋಗ ವಿಹಾರ, ಉಚಿತ ಯೋಗ ಶಿಬಿರವು ಧ್ಯಾನ ಯೋಗ, ಮಾತೃಯೋಗ, ಬಾಲಯೋಗ, ರಜಾ ಸಂಗಮ, ಯೋಗ ಶ್ರೀರಕ್ಷ ಶಿಬಿರವು ಕೇವಲ ಒಂದೇ ವಾರದ ಆವಾಸಿ ಯೋಗ ಪರ್ವ, ವಿಶಿಷ್ಟ ಚಿಕಿತ್ಸಾ ವಿಕ್ರಮವು ಸದಾ ಎದೆತಟ್ಟಿ ಉಲ್ಲೇಖನಾರ್ಹವೇ. ಎಂದಿಗೂ ಸಂಗ್ರಾಮ ಅಲ್ಲ, ಸರ್ವದಾ ಸಂಧಾನವೇ ಎಂಬುದಂತೂ ಸಂಸಾರಿಗಳ ಸಾಧನಾ ಗರಡಿಯಾದ ಈ ಡಿವೈನ್ ಪಾರ್ಕ್ನ ಹೆಗ್ಗುರುತು. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣಾ, 6 ಭಾಷೆಗಳ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ ಒಂದೇ ನಿಮಿಷದ ಪೂಜ್ಯ ಡಾಕ್ಟರ್ ಜಿ ಅವರ ಕಂಚಿನ ಕಂಠದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ಮುತ್ತು ರತ್ನಗಳೇ ಆಗಿವೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗಿರುವ ಏಕೈಕ ಆದರ್ಶ ಆತ್ಮಶಕ್ತಿ ಜಾಗೃತ ಸಾಧಕರೆಲ್ಲರ ಶೋಧನಾ ಮಂದಿರವೇ ಇದಾಗಿದೆ. ತುಂಬಿದ ಕೊಡವಾದ ಪೂಜ್ಯ ಡಾಕ್ಟರ್ ಜಿ ಅವರು ಸಾಧನಾ ಕ್ಷೇತ್ರದ ಆದರ್ಶ ಮೂರ್ತಿಯಾಗಿದ್ದು, ಭಗವದಾನಂದದ ಭವ್ಯ ತಿಜೋರಿಯೇ ಆಗಿ ಅಪರೂಪದ ಸಂಸಾರಿ ಸಂತರಾಗಿದ್ದಾರೆ. ಮುಂದಿನ ಅರ್ಧ ತಾಸು ಅವರಿಂದ ಆಧ್ಯಾತ್ಮಿಕ ವಾಗ್ಝರಿ ಓತಪ್ರೋತವಾಗಿ ಹರಿಯಲಿದೆ. ಓಡೋಡಿ ಬನ್ನಿ, ಮನಸಾರೆ ಆಲಿಸಿ, ದಿವ್ಯತೆಯ ಭವ್ಯ ರಸಾಸ್ವಾದದ ನವ್ಯ ತಿನಿಸನ್ನು ಹೀರಿ ನಲಿಯಿರಿ. ಹೂ ಎನ್ನುವಿರಾ? ದಿವ್ಯತೆಯ ಗಣಿ ಆಗಬೇಕು. ನಾವು ರಸಗಟ್ಟಿ ಆಗಬೇಕು ಅಂದರೆ ಗಟ್ಟಿಯಾದ ಮುದ್ದೆ, ರಸಗಟ್ಟಿ. ಅದು ನೀರಿನಂತಾದರೆ ಹರಿದು ಹೋಗುತ್ತೆ. ಇದೇನಿಲ್ಲ, ಕುಟ್ಟಬೇಕಾದ್ರೆ, ಪುಡಿ ಮಾಡಬೇಕಾದ್ರೆ ಕಷ್ಟಪಡಬೇಕು. ಆತ್ಮಶಕ್ತಿ ಜಾಗೃತಿಯಾಗಿ ಆತ್ಮಸ್ಥೈರ್ಯ ಬೆಳೆಸಿಕೊಳ್ಳಬೇಕು, ಉಳಿಸಿಕೊಳ್ಳಬೇಕು, ಗಳಿಸಿಕೊಳ್ಳಬೇಕು. ಅದಕ್ಕೆ ಪರಿಶುದ್ಧತೆ. ವಿಷಯ ವಸ್ತು ವ್ಯಾಮೋಹದಿಂದ ನಾನು ದೂರಿದ್ದೇನೆ. ನನ್ನ ಸ್ವಂತಿಕೆಯನ್ನು ಮೆರೆಸುವುದು ನಿಜವಾಗಿಯೂ ವಿಷ ಎಂದೇ ತಿಳಿದಿದ್ದೇನೆ. ಇತ್ತೀಚೆಗೆ ಒಬ್ಬರು ಬಂದಿದ್ರು. ಅವರ ಮನೆ ದೇವರು ಗೋಪಾಲಕೃಷ್ಣ. ದೇವರ ಮುಂದೆ 2 ಗಂಟೆ ಜಪ ಮಾಡ್ತೇನೆ, ಪೂಜೆ ಮಾಡ್ತೇನೆ ಅಂತಾರೆ. ಮದ್ಯಪಾನದಲ್ಲಿ ಹೆವಿ ಡ್ರಿಂಕರ್ ಆಗಿದ್ದಾರೆ ಕಳೆದ 30 ವರ್ಷದಿಂದ. ಯಾಕೆ ನಿಮ್ಮ ಪೂಜೆ ಪ್ರಯೋಜನವಿಲ್ಲ? ಅಮೂಲ್ಯವಾದ ನಿಮ್ಮ ದೇಹಕ್ಕೆ ಮದ್ಯಪಾನದ ವಿಷವನ್ನು ಕೊಟ್ಟು ಒಳಗಿರುವ ಭಗವಂತನನ್ನು ಸುಡಿಸುತ್ತಿದ್ದೀರಿ, ನರಳಿಸುತ್ತಿದ್ದೀರಿ. ನಿಮ್ಮ ದೇಹ ಪೂಜೆ ಏನು ಅವಶ್ಯಕತೆ ಇಲ್ಲ, ಬಿಟ್ಟುಬಿಡಿ ಅಂತಾರೆ. ನಾನು ಧೂಮಪಾನ ಮಾಡುವಾಗ, ಮದ್ಯಪಾನ ಮಾಡುವಾಗ ನಾಮಸ್ಮರಣೆಯನ್ನು ತಲ್ಲೀನನಾಗಿ ಹೇಳುತ್ತೇನೆ ಅಂತಾರೆ. ತಲ್ಲೀನನಾಗಿ ಹೇಳಿ ಬಿಡುವಿನ ವೇಳೆಯಲ್ಲಿ ನೀವು ವಿಷವನ್ನು ಕೊಟ್ಟು ಭಗವಂತ ಸೇವಿಸು ಅಂದರೆ ಆತನಿಗೆ ಮನಸ್ಸು ಬರುತ್ತದೆಯೇ? ನಿಮ್ಮ ಹೆಂಡತಿಗೆ ಆದರೂ ಮನೆಗೆ ಕರೆದು ದೊಡ್ಡ ಎಲೆ ಹಾಕಿ 1 ಚಮಚ ಅನ್ನದೊಂದಿಗೆ 1 ಬಾಟ್ಲ್ ಬೀರ್ ಕೊಟ್ಟರೆ, ವೈನ್ ಕೊಟ್ಟರೆ ಅದು ಸತ್ಕಾರವಾಗುತ್ತದೇನೋ ಒಂದಿನ. ಅತ್ಯಂತ ಹೆಚ್ಚು ಮಾರ್ಕ್ ಸಿಗುತ್ತದೆ, ಪುಣ್ಯ ಸಿಗುತ್ತದೆ. ಅದನ್ನು ಮರ್ತೇ ಬಿಟ್ಟಿದ್ದೇವೆ. ನನ್ನ ಸಾಧನ ವೇಳೆ ಶ್ರೀ ಗುರುಜಿ ಕೇಳಿದ ಮೌಖಿಕ ಕ್ವಶನ್ ಏನು ಗೊತ್ತಾ? ನೀನು ರೂಮಿಗೆ ಬರ್ತಿ, ಆ ಕಾಲ್ಚಂಡಿನಲ್ಲಿ ಎಷ್ಟು ಎಳೆ ಇದೆ 100ರ ಅಂದಾಜಿನಲ್ಲಿ ಹೇಳು. ಅವರು ನೋಡಿ, ನಾನು ಕಕ್ಕಾಬಿಕ್ಕಿ ಆದಾಗ 100 ವ್ಯತ್ಯಾಸ ಆದರೂ ಪರವಾಗಿಲ್ಲ. ಹಲ್ಲುಜ್ಜಿ ಬಂದೆ ಅಲ್ಲ, ಆ ಹಲ್ಲಿನಲ್ಲಿ ಎಷ್ಟು ಎಳೆ ಇದೆ, ಇನ್ನು ಮೇಲಿನ ರೆಪ್ಪೆಯಲ್ಲಿ ಎಷ್ಟು ಕೂದಲಿದೆ, ಕೈ ಬೆರಳಿನಲ್ಲಿ ಎಷ್ಟು ಕೂದಲಿದೆ. ನೋಡಿ, ಇಂಥ ಸಿಂಪಲ್ ಕ್ವಶನ್. ನಿನ್ನ ದೇಹವೇ ನಿನಗೆ ಅಪರಿಚಿತವಾಯಿತು ಹೇ ಮನುಷ್ಯ, ಇನ್ನು ಒಳಗಿರುವ ಭಗವಂತ ಪರಿಚಯ ಆಗುವುದುಂಟೇನು? ಎಷ್ಟು ಸತ್ಯ ಯೋಚನೆ ಮಾಡಿ. ಯಾರಿಂದ ನಾವು ಉಮ್ಟುಟುಂ ಕೆಲಸ ಮಾಡಿ ಯಶಸ್ಸನ್ನು ಪಡೆದು ಸಿರಿವಂತಿಗೆ ನಾಟಕದಲ್ಲಿ ನಾವು ಬೆಳೆಯುತ್ತೇವೆಯೋ ಅವನ ಬರಗೆ ನಮಗೆ ಏನು ಗೊತ್ತಿಲ್ಲ. DOB ನೆನಪೇ ಇರುವುದಿಲ್ಲ. ಇತರರು ಹೇಳಬೇಕು ಇವತ್ತು ನಿನ್ನ ಬರ್ತಡೇ ಅಂತ. ಎಷ್ಟೊತ್ತಿಗೆ ತಿಂಡಿ ಮಾಡೋದು, ಹಂಚೋದು, ಜೀರ್ಣ ಮಾಡೋದು ಯಾರು? ಭಗವಂತ ತಾನೇ. ಅವನ ಹತ್ರ ಕೇಳ್ತೇವಾ, ಇವತ್ತು ನಂದು 72ನೇ ಬರ್ತಡೇ, ನಾನು ರವೆ ಶಿರ ಮಾಡಿದ್ದೇನೆ, ತಿನ್ನುತ್ತೇನೆ, ಹೇ ಭಗವಂತ ದಯಮಾಡಿ ಫುಡ್ ಇನ್ಫೆಕ್ಷನ್ ಆಗದಂತೆ ಪ್ರತಿ ಕಣವೂ ಕೂಡ, ಪ್ರತಿ ಕ್ಷಣವೂ ಕೂಡ ದೇಹದ
ರಕ್ಷಣೆಗೆ ಮುಂದಾಗುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ ಯಾರಾದರೂ ಬೇಡುವುದುಂಟೇನು? ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಗಾಡ್ ಈಸ್ ದೇರ್. ವಿ ಆರ್ ಲಿವಿಂಗ್ ಬಿಕಾಸ್ ಗಾಡ್ ವಿದಿನ್ ಈಸ್ ನಾಟ್ ಲಿವಿಂಗ್ ಅವರ್ ಬಾಡಿ. ಸೊ ಪರಿಶುದ್ಧತೆ ಕಾಯೇನ ವಾಚಾ ಮನಸ, ನನ್ನ ದೇವರಿಂದಾಗಿ ನಾನಿದ್ದೇನೆ. ಯಾರೇ ಬರಲಿ ದೇವರಿಂದ ನಾನಿರುವ ದಾಸ. ಪರಿಪೂರ್ಣತೆ 24 ಗಂಟೆಯೂ ಅದನ್ನೇ ಹೇಳಬೇಕು. 100 ಮಂದಿ ಇದ್ದರೂ ಹೇಳಬೇಕು. ಬೆಳಕಿದ್ದಾಗ ಮಾತ್ರ ನಾಚಿಕೊಳ್ಳೋದು, ಕತ್ತಲೆಯಲ್ಲಿ ನಾನು ದೇವರ ಮಗ. ಪರಿಪೂರ್ಣತೆ, ಪರಿಶುದ್ಧತೆ, ಪರಿಪಕ್ವತೆ. ಮಾಗಿದ ಮಾವಿನ ಹಣ್ಣು ಪ್ರತಿ ಕಣವೂ ಕೂಡ ಸಿಹಿ ಇರುತ್ತೆ ನೋಡಿ. ಪರಿಪಕ್ವತೆ, ದೇವರ ಮಗು, ದೇವರ ಕಂದ, ದೇವರ ದಾಸ. ಪ್ರತಿ ಕಣವೂ ಕೂಡ ಕ್ಷಣ ಕ್ಷಣವೂ ಆ ರೀತಿ ಹೇಳುವಂತಾಗಬೇಕು. ಪ್ರಬುದ್ಧತೆ ತಿಕ್ಕಲ ಥರ ಕೆಲಸ ಮಾಡೋದಲ್ಲ. ನೀವು ಬೆಳೆದವರು ಯೋಚನೆ ಮಾಡಿ, ಮಕ್ಕಳ ಆಟಿಕೆಯಲ್ಲಿ ಮಗು ಒಳಗೆ ಬರುತ್ತೆ, ಚಂದದ ಗೋಡೆಗೆ ಹುಚ್ಚೋಯ್ತದೆ, ಪರವಾಗಿಲ್ಲ. ನೀವು ಅಪ್ಪನೂ ಕೂಡ ನನ್ನ ಮಗು ಮಾಡಿದಂತೆ ನಾನು ಮಾಡ್ತೇನೆ ಅಂದರೆ ಪ್ರಬುದ್ಧತೆ ಇಲ್ಲ, ಇಮ್ಮೆಚ್ಯೂರ್. ದಿವ್ಯತೆ ಎಂದರೆ 4 ಚಕ್ರಗಳ ಗಾಡಿಯ ಮಧ್ಯದಲ್ಲಿ ನಿಮ್ಮ ಇಷ್ಟ ದೇವರನ್ನು ಕುರಿಸಿಕೊಂಡು ನೀವು ಮುನ್ನುಗ್ಗುವುದು, ಭರದಿಂದ ಸಾಗುವುದು. ಪರಿಶುದ್ಧತೆ, ಪರಿಪಕ್ವತೆ, ಪ್ರಬುದ್ಧತೆ, ಪರಿಪೂರ್ಣತೆ. ಅದು ರಸಗಟ್ಟಿ ಆಗಬೇಕು. ಒಂದು ಮಳೆ ಬಂದ್ಕೊಳ್ಳಿ ಜಾರಿ ಹೋಗುವುದಲ್ಲ, ಒಂದು ಸರಿ ಕೈಯಿಂದ ಬಿದ್ದುಕೊಳ್ಳಿ ಪುಡಿ ಪುಡಿ ಆಗುವುದಲ್ಲ, ಕಲ್ಲು ಸಕ್ಕರೆಯ ಹೆಂಟೆಯಂತೆ ಗಟ್ಟಿ ಆಗುವುದು. ಈ ರಸಗಟ್ಟಿ ದಿವ್ಯತೆಯ ರಸಗಟ್ಟಿ, ಡಿವಿನಿಟಿ, ದಿವ್ಯತೆ. ಡಿವಿನಿಟಿ ಓವರ್ಫ್ಲೋಯಿಂಗ್ ಇನ್ ದಿ ಪಾರ್ಕ್ ಇಸ್ ಕಾಲ್ಡ್ ಡಿವೈನ್ ಪಾರ್ಕ್. ಈ 4 ಗುಣಗಳು ಡಿವೈನ್ ಪಾರ್ಕಿಗೆ ಸಂಬಂಧಕ್ಕೆ ಬಂದ ಪ್ರತಿಯೊಬ್ಬರಲ್ಲೂ ನಖಶಿಂಕಾಂತ ಇರಬೇಕು. ನಾಲಿಗೆಯಲ್ಲಿ ಮಾತ್ರ ಅಲ್ಲ, ಕಾಣುವಾಗಲೂ ಕೂಡ 4 ಗುಣ, ಕೇಳುವಾಗಲೂ 4 ಗುಣ, ದುಡಿಯುವಾಗಲೂ 4 ಗುಣ, ನುಡಿಯುವಾಗಲೂ 4 ಗುಣ, ಮಡಿಯುವ ತನಕ ಈ 4 ಗುಣಗಳು ನಮ್ಮಲ್ಲಿ ಉಕ್ಕುತ್ತಿರಬೇಕು. ಬರೀ ತುಂಬುದು ಮಾತ್ರ ಅಲ್ಲ, ತುಂಬಿ ಉಕ್ಕುತ್ತಿರಬೇಕು. ಯಾರೆಲ್ಲ ನಿಮ್ಮ ಸಂಪರ್ಕದಲ್ಲಿ ಬಂದಿದ್ದಾರೋ ಅವರಲ್ಲಿ ಮಾರ್ಪಾಟ ಆಗಬೇಕು. ಡಿವೈನ್ ಮ್ಯಾಜಿಕ್, ಡಿವೈನ್ ಮಿರೇಕಲ್ ಅಂತಾರೆ ಗುರುಜಿ. ಯಾವ ಕಷ್ಟ ಇಲ್ಲ. 20 ಕೋಟಿ ಮಾಡಿಕೊಡಿ ಎಂದರು. ಮಾರ್ಚ್ 3ರಂದು ಯೋಚನೆ ಮಾಡಿ, ನವೆಂಬರ್ 30ಕ್ಕೆ ಆಸೆ ಈಡೇರಿದೆ. ಎಲ್ಲ ನಿಮ್ಮ ಶ್ರಮಕ್ಕೆ. ದಿನದಲ್ಲಿ ಫೋನ್ ಮಾಡ್ತಾ ಇರ್ತೀರಿ, ನೋ ರಿಸ್ಟ್ರಿಕ್ಷನ್ ಇಟ್ ಆಲ್. ನಾನು ಕಾಯ್ದು ಕೂತ್ಕೊತಾ ಇರ್ತೇನೆ. ಒಂದು ಸ್ಫೂರ್ತಿ ನುಡಿ, ಹೋಗಿ ಮುಂದೋಗಿ. ನಾನಿದ್ದೇನೆ, ದುಡುತ್ತೇನೆ. ಗುರುಜಿ ಹೇಳಿದ್ದಾರೆ, ನಾನು ಶಕ್ತಿ ತುಂಬುತ್ತೇನೆ, 100 ಮಡಿ ಶಕ್ತಿ ಕೊಡುತ್ತಿದ್ದೇನೆ. ಕೊಡುವುದಿಲ್ಲ ಅಂದವರನ್ನು ಹೋಗಿ ನಯವಾಗಿ ವಿನಂತಿಸಿ ಕೊಡ್ತಾರೆ. ಎಷ್ಟೋ ಮಂದಿ ಹೇಳಿದರು, ಪ್ರತಿ ಮನೆಯಲ್ಲೂ ಪ್ರತಿ ಕೋಣೆಯಲ್ಲೂ ನಿಮ್ಮ ಫೋಟೋ ಇದೆ ಸರ್. ಕಂಡಾಗ ನಂಗೆ ಆಶ್ಚರ್ಯ ಆಯಿತು. ನನಗೆ ಗೊತ್ತಿಲ್ಲ ಯಾರೆಲ್ಲ ಪ್ರಯೋಜನ ಪಡೆದಿದ್ದಾರೆ. ಕೊಡುವ ಕೈ ಎತ್ತರದಲ್ಲಿರುತ್ತದೆ, ಗೊತ್ತೇ ಇರುವುದಿಲ್ಲ. ಪಡೆಯುವ ಕೈ ಕೆಳಗಿರುತ್ತೆ, ಅದಕ್ಕೆ ಗೊತ್ತಿರಬೇಕು. ನಮ್ಮ ದುರದೃಷ್ಟಕ್ಕೆ ವಿವೇಕ ವೀರರು, ವಿವೇಕಮಣಿಗಳು ಸಾಕಷ್ಟು ಪಡೆದಿದ್ದಾರೆ ಗುರುಜಿಯಿಂದ. ಈಗ ಯೋಗ ಸೇರಿಗೆ ನಿಮ್ಮ ಮನೆಗೆ ಬರ್ತೇನೆ ಅಂದಾಗ ಅಡುಗೆ ಮನೆಗೆ ಹೋಗ್ತಾರೆ. ದೊಡ್ಡ ಹಂಡೆಯೊಳಗೆ ತಲೆ ಕೆಳಗೆ ಹಾಕಿ ಕೂತ್ಕೋತಾರೆ. ಹೆಂಡತಿ ಹತ್ರ ಒಂದು ದೊಡ್ಡ ಪ್ಲೇಟ್ ಮುಚ್ಚಿ ಬಿಡುತ್ತಾರೆ. ಯಾಕೆ? ಹುಡುಕಿದ್ರೂ ಕೂಡ ಇರುವುದಿಲ್ಲ. ನಾವು ಆ ಥರ ಪಾತ್ರ ಎಲ್ಲ ನಿಮ್ಗೆ ಜಪ್ತಿ ಮಾಡೋಕ್ಕೆ ಬರೋದೇ ಇಲ್ಲ. ನೀವು ಅಷ್ಟು ಹೆದರುವುದು ಬೇಡ. ಆ ಕಷ್ಟದಲ್ಲಿ ನೀವು ಕೊಡಬೇಕಾಗಿಯೂ ಇಲ್ಲ. 10 ವರ್ಷದ ಮುಂದಿನ ಪ್ಲ್ಯಾನ್ನ ಗುರುಜಿ ಹೇಳಿದ್ದಾರೆ. ಹಣ ಕೊಟ್ಟವರಿಗೆಲ್ಲ ಒಂದು ಗೋಲ್ಡನ್ ಕಾರ್ಡ್, ಸಿಲ್ವರ್ ಕಾರ್ಡ್, ಐರನ್ ಕಾರ್ಡ್ ಎಲ್ಲ ಕೊಡಲಿಕ್ಕಿದ್ದಾರೆ. ಹೋಗಿ ಯೋಚನೆ ಮಾಡಿ. 10 ವರ್ಷಕ್ಕೆ ನಿಮಗೆ ರಿಯಾಯಿತಿ. ಡಿಸೆಂಬರ್ದಿಂದ ಆರಂಭವಾಗುತ್ತದೆ.
ಎಷ್ಟೋ ಮಂದಿ ಕೃತಜ್ಞರಿಗೆ ಕೊಟ್ಟೆ ಅವರು ಮರ್ತೇ ಬಿಡ್ತಾರಲ್ಲ. ನಿಮಗೆ ಕೊಟ್ಟದ್ದು ಮರ್ತು ಹೋಗಿರುತ್ತೆ, ನಾವು ಬಂದು ನೆನಪಿಸ್ತೇವೆ. ನೀವು ಕೊಟ್ಟಿದ್ದೀರಿ, ಹೌದಾ ನಂಗೆ ಗೊತ್ತೇ ಇಲ್ಲ ಅಂದರೆ ನೀವು ದೊಡ್ಡತನ. ನಾವು ಮರೆಯೋದಿಲ್ಲ. ಗುರುಜಿ ಗರಡಿಯಲ್ಲಿ ಪ್ರತಿಯೊಬ್ಬ ಜೀವಿಯೂ ಕೂಡ ಉಜ್ಜೀವನವನ್ನು ಪಡೆಯಬೇಕು. ಅದು ದಿವ್ಯತೆ. ಇನ್ನೊಂದು ಇದಕ್ಕೆ ಸಮಾನಾಂತರವಾದ್ದು ಭವ್ಯತೆ. ಭವ್ಯತೆ ಅಂದರೆ ವಿಶಾಲ, ಎತ್ತರ, ಉದ್ದ, ಅಗಲ, ಆಳ. ಸಮುದ್ರದ ಭವ್ಯತೆಯನ್ನು ಕಂಡು ರೋಮಾಂಚನಗೊಂಡೆ. ಇನ್ನೊಂದು ನವ್ಯತೆ, ತಾಜಾತನ, ಹೊಸಾತು. ಸೂರ್ಯೋದಯದ ವೇಳೆ ನೀವು ಕೂತ್ಕೊಳ್ಳಿ, ಮೂಡಣ ದಿಕ್ಕನ್ನು ನೋಡುತ್ತಾ 10 ನಿಮಿಷ ಕೂತ್ಕೊಳ್ಳಿ. 6:10ರಿಂದ 6:20 ಸೂರ್ಯ ನಾನಾ ರೀತಿಯಲ್ಲಿ ತನ್ನ ಬಣ್ಣವನ್ನು ಬದಲಾಯಿಸ್ತಾನೆ. ಯಾವ ಪೇಂಟರಿಗೂ ಕೂಡ ಸಾಧ್ಯ ಇಲ್ಲ. ಕುಕ್ಕರಹಳ್ಳಿ ಕೆರೆ 3 ಕಿಲೋಮೀಟರ್ ದೂರ ಇದೆ ಶಿವರಾಂಪೇಟೆಯಿಂದ. ನಾನು ಮೈಸೂರಿನಲ್ಲಿದ್ದಾಗ ತಾವರೆ ಸೂರ್ಯನ ಬಿಸಿಲಿಗೆ ಒಂದೊಂದು ಎಸಳನ್ನು ಬಿಡುತ್ತದೆ ಅಂತ ಗುರುಜಿ ಹೇಳಿದರು. ಅಷ್ಟು ಬೇಗ ಬೆಳಿಗ್ಗೆ 6 ಗಂಟೆಗೆ ಇದ್ದುಕೊಂಡು ಕುಕ್ಕರಹಳ್ಳಿ ಕೆರೆಗೆ ಹೋಗಿದ್ದೇನೆ. 9 ಗಂಟೆ ತನಕ ನೋಡಿದಾಗ ಒಂದೊಂದೇ ಎಸಳು ಬಿಟ್ಟು ಎಂಥ ಅದ್ಭುತವಾದ ರೋಮಾಂಚಕ ಅನುಭವ ಆಗುತ್ತೆ. ನೀವು ನೋಡ್ಬೇಕು ಅದನ್ನು. ಥಿಯರಿ ಮಾಸ್ಟರ್ ಆಗಬೇಡಿ, ಪ್ರಾಕ್ಟಿಕಲ್ ವೀರರಾಗಿ. ಪರಮಾದ್ಭುತ ಅದನ್ನು ಅರಿತಾಗ ಗೊತ್ತಾಗುತ್ತದೆ ಭಗವಂತನ ನಾಮಸ್ಮರಣೆಯಿಂದ ಮಗು, ದಾಸ, ಕಂದ, ಸಾಧಕ, ಶೋಧಕ, ಸಂಶೋಧಕ, ಮನಸ್ವಿ ನನಗೆ ನೀನೇ ಬೇಕು. ಸಹಸ್ರ ಅಪರಾಧ ಮಾಡಿದ್ದೇನೆ, ಮೂರ್ಖನಾಗಿದ್ದೇನೆ, ಮಾನಸಿಕ ವ್ಯಭಿಚಾರಿಯಾಗಿದ್ದೇನೆ. ಖಂಡಿತವಾಗಿ ಮೇಲೆತ್ತೋ ಹೃದಯ ಮನಸ್ಸು ಕೃಪಾಸಿಂಚನ ಮಾಡೋ ಅಂತ ಹೇಳುವಾಗ ತಾವರೆಯಂತೆ ನನ್ನ ಹೃದಯ ಮತ್ತು ಮನಸ್ಸು ಎಳೆ ಎಳೆಯಾಗಿ ನಿನ್ನ ಮುಂದೆ ಬಿರಿದು ನಿನ್ನನ್ನು ಕೊಂಡಾಡುವ ಸುಯೋಗದಲ್ಲಿ ನಾನಿದ್ದು ಕಣ್ಣೀರಿನೊಂದಿಗೆ ನಗುನಗುತ್ತಿರುವಾಗ, ಹೇ ಭಗವಂತ ಮೂರ್ತಿಯಿಂದ ನೀನು ಬಂದು ನನ್ನ ಕಣ್ಣೀರನ್ನು ಒರೆಸಬೇಕು. ಹೇಳುವುದು ಬೇಡ, ಬರ್ತಾನೆ. ಹತ್ತಿರ ಬಂದು, ಮಗು, ನನ್ನ ಮಗು, ಅಳಬೇಡ ಮಗು, ನಾನಿದ್ದೇನೆ, ರನ್ಮನ ಅರಳಿಸುತ್ತೇನೆ. ಲಕ್ಷಾಂತರ ಬಾರಿ ಇದನ್ನು ನಾನು ಕೇಳಿದ್ದೇನೆ. ನಮ್ಮ ನೆಮ್ಮದಿ ವ್ರತಗಳು ಇನ್ನು ಏನೂ ಆಗಿಲ್ಲ. ವರ್ಷ 70 ಆಯಿತು. ನಾಳೆ ಸೂರ್ಯಾಸ್ತಮಾನ ಆಗುತ್ತದೆ. ತಾಯಿ ಕೇಳ್ತಾಳೆ, ಮಗು ಎಷ್ಟು ಬಾರಿ ನನ್ನನ್ನು ನೀನು ಮಾತಾಡಿಸಿದ್ದಿ, ಎಷ್ಟು ಬಾರಿ ನನ್ನ ಮಾತು ಕೇಳಿದ್ದಿ, ಏನು ಹೇಳ್ತೀರಿ ಅಂತ. ಗುರುಜಿ, ನಾನು ಇನ್ನರ್ ಎಕ್ಸ್ಪರ್ಟ್ ಅಸಿಸ್ಟೆಂಟ್ ಆಗಿ ಅಲ್ಲೇ ಇರ್ತೇನೆ, ನೀವು ಬೆಬ್ಬೆಬ್ಬೆ ಅಂತ ಬೆಪ್ಪರಾಗೋರಾಗ ನಾನು ತಲೆ ತಗ್ಸ್ಕೋತೇನೆ. ಮಕ್ಕಳೇ, ಯಾಕೆ ತಿದ್ಕೊಳ್ಳೋದಿಲ್ಲ? ಒಂದೊಂದು ಸಂದೇಶಕ್ಕೆ ಎಷ್ಟೆಷ್ಟೋ ದೂರದಿಂದ ಬರ್ತಾರೆ. ಸರಿ ಹೇಳಿದ್ದಾರಲ್ಲ ಸರ್, ನಾನು ಯಾಕೆ ಬರ್ಬೇಕು? ನನಗೇ ಫೋನ್ ಮಾಡಿ ಹೇಳೋದು ಹೇಗಿರುತ್ತೆ? ಬೇರೆ ಯಾರಿಗಾದ್ರೂ ಓಕೆ, ನಾನು ಪೆದ್ದನದ್ದು ಹೌದಾ, ಸರಿ ಹೇಳಿದ್ದಾರಾ ಅಂತಾರೆ. ಅಯ್ಯೋ, ನಿಮ್ಗೆ ಗೊತ್ತಿಲ್ವಾ, ನಾನು ನಿದ್ರೆ ಮಾಡಿರ್ಬೋದು ಮಾರ್ರೆ ಅಂತ. ಹೌದಾ, ನೀವು ನಿದ್ರೆ ಮಾಡ್ತೀರಾ ಅಂತಾರೆ. ಹೇಗಿದೆ ನಮ್ಮವರು? ನಾನೇ ಪೆದ್ದ ಅಂತ ನಡೆಸುವಾಗ ಅವ್ರು ಪೆದ್ದ ಶ್ರೇಷ್ಠರಾಗಿರುತ್ತಾರೆ. ಇದೆಲ್ಲ ಒಳಗಿನ ಗುಟ್ಟು. ಯೋಚನೆ ಮಾಡಿ. ಗುರುಜಿ ಎಷ್ಟೋ ಬಾರಿ ಬೇಷ್ ಅನ್ನುತ್ತಾರೆ. ಇವತ್ತು ರಾತ್ರಿಯೂ ಕೂಡ, ಈಗ ಕೂಡ ಹೇಳಿದರು, ಬೇಷ್, ನಾನು ಕೊಟ್ಟ ಗುರಿಯನ್ನು ಹೊಸ ಗುರಿಯೊಂದಿಗೆ ಹಾರಿ ಎಷ್ಟು ಬೇಗ ಈಡೇರಿಸಿದ್ದೀರಿ ನನ್ನ ಮಕ್ಕಳೇ, ಬೇಷ್ ಅಂದರು. ಅದು ನಿಜವಾಗಿ ನಮ್ಗೆ ಹೇಳೋದಲ್ಲದು, ಅವರೇ ಶಕ್ತಿ ಕೊಟ್ಟದ್ದು. ಯೋಚನೆ ಮಾಡಿ, ನಾವೇಲೆ ಹಾರ್ಲಿಕ್ಕೆ ಸಾಧ್ಯವಾ? ಅವರೇ ಶಕ್ತಿ ಕೊಟ್ಟು ಡ್ಯಾನ್ಸ್ ಮಾಸ್ಟರ್ ಡ್ಯಾನ್ಸನ್ನೆಲ್ಲ ಎಕ್ಸ್ಪರ್ಟ್ ಆಗಿ ಪರಿಣಿತನಾಗುವಂತೆ ಮಗುವಿಗೋ ಹೇಳಿ, ಚೆನ್ನಾಗಾಗಿದೆ ಮಗು ನಿನ್ನ ಡ್ಯಾನ್ಸ್ ಅಂತ ಹೇಳಿದರೆ ಆ ಮಗು 100 ಕಾಲಿನಿಂದ ಹಾರುತ್ತದೆ. ತಕ್ಷಣ ಹೇಳಬೇಕದು, ನಿಮ್ಮ ಕೃಪೆ ಸರ್, ನಂದೇನೂ ಅಲ್ಲ. ಭಗವಂತ ಅದನ್ನು ಮೆಚ್ಚುತ್ತಾನೆ, ಅದನ್ನಾತ ಅಪೇಕ್ಷಿಸುತ್ತಾನೆ. ನಾವು ಬೆಪ್ಪರಾಗಬಾರ್ದು. ಬೆಪ್ಪರೇ ಆದರೂ ಕೂಡ ಭಗವಂತನ ಮುಂದೆ ಆತ ಯಥಾರ್ಥವಾಗಿ ಜಾಣರಲ್ಲಿ ಜಾಣ ಅಂತ ಹೇಳಬೇಕು. ಆ ರೀತಿ ಬೆಪ್ಪತನ ಬೇಕು. ಹೌದಾ, ನಿಮ್ಗೆ ಈಗ ಗೊತ್ತಾಯ್ತಾ ನಾನು ಎಷ್ಟು ಜಾಣ? ಇದು ನಿಜವಾಗಿ ಶತಮೂರ್ಖತನದ ಮೊದಲ ಸಂಕೇತ. ಏಕಾಗ್ರತೆ ಇಲ್ಲ. ಯೋಚನೆ ಮಾಡಿ, ದಿವ್ಯತೆ ರಸಗಟ್ಟಿ ಆಗಬೇಕಾದ್ರೆ ಏಕಾಗ್ರತೆ ಬೇಕು. ಅತ್ಯಂತ ಸುಲಭ. ನೆಕ್ಸ್ಟ್ ಮೊಮೆಂಟ್ ಐ ಡೈ, ಮರುಕ್ಷಣ ಸಾವು. ಶ್ರೀಗುರುಜಿ ಯಾವಾಗಲೂ ಹೇಳ್ತಾರೆ, ನನ್ನನ್ನು ಕರೆಯುವಾಗ ನಾನು ಯಾವಾಗಲೂ ತೊಂದರೆ ಕೊಡ್ತೇನೆ. ಯಾರು ನನ್ನನ್ನು ಕರೆಯೋದು ಬೇಡ. ನಿಮ್ಗನ್ಸುತ್ತೆ, ನಾನು ಜಪ ಮಾಡುವಾಗ ನೀನು ನನಗೆ ಸೊಳ್ಳೆ ಕಾಟ ಮಾಡ್ತೀವಿ, ನೊಣದ ಕಾಟ ಮಾಡ್ತೀವಿ, ತಿಕ್ಕ ನೋವು ಬರ್ತದೆ, ಮುಖ ನೋವು ಬರ್ತದೆ. ಬರಲೇಬೇಕು. ಯಾಕೆ? ಭಗವಂತನ ಸ್ಮರಣೆ ಆತನಿಗೆ ಅಲರ್ಜಿ.
ಏಳು, ನೀನು ಏನು ಕರಿಬೇಡ, ನಾನು ಏಳು ಮಗು, ನೀನು ಎದ್ದೇಳು ಅಂತ ಹೇಳ್ತಾನವ ಲೋಯೆಸ್ಟ್ ವಾಲ್ಯೂಮ್ನಲ್ಲಿ. ನಮ್ಗೇನಾರು ಕೇಳಿದ್ರೆ ಹೇಳಬೇಕು, ದಯಮಾಡಿ ನನ್ನ ಅಪರಾಧ ಕ್ಷಮಿಸೋ, ನಿನ್ನ ಸ್ಮರಣೆ ಮಾಡುವ ಅಂತ ಮಾಡು. ಅದು ದಿವ್ಯ ರಸಗಟ್ಟಿ. ಶ್ರೀರಾಮ ಕೃಷ್ಣ ಶರಣ ಶರಣೇನು ಮನವೇ, ಶ್ರೀರಾಮ ಕೃಷ್ಣ ಶರಣ ಶರಣೇನು ಮನವೇ, ಸಕಲ ತೀರ್ಥ ಸಕಲ ಶಾಸ್ತ್ರ ಸಾರದೀನ ಹೇ, ಸಕಲ ತೀರ್ಥ ಸಕಲ ಶಾಸ್ತ್ರ ಸಾರದೀನ ಹೇ, ನಿಖಿಲ ಭಕ್ತರ ಹೃದಯ ಕಮಲ ತರಣಿ ನೀನ ಹೇ, ಏನೋತ ಶರಣೇನೋ ಮನವೇ, ಶ್ರೀರಾಮ ಕೃಷ್ಣ ಚರಣ ತಲದಿ ಶರಣೇನೋ ಮನವೇ. ಎಷ್ಟು ಬಾರಿ ಹೇಳಿದರೂ ನನಗೆ ತೃಪ್ತಿ ಸಿಗುತ್ತಿರಲಿಲ್ಲ ಜೀವನದಲ್ಲಿ ಇಂಥ ಪದ್ಯ. ಗುಳೋ ಎಂದು ಕಂಬನಿ ಹರಿಸುತ್ತಿರುವಾಗ ನನ್ನ ಗುರುಜಿ ಅಮೂರ್ತವಾಗಿ ಓಡಿ ಬಂದು ನನ್ನ ಕಂಬನಿ ಹೊರಿಸುತ್ತಿದ್ದರು. ಎಂಥ ಪ್ರೀತಿ, ಎಂಥ ಪ್ರೇಮ, ಎಂಥ ಸದ್ಗುರು, ಎಂಥ ಸೌಕರ್ಯ. ನಿಜ ಜೀವನದಲ್ಲಿ ಈ ರೀತಿ ಆಗುತ್ತದೆ. ಸತ್ತು ಹೋಗಿದ್ದಾರೆ ಎಂದರೆ ನಿಮ್ಮ ಕಂಬನಿಯ ಒಂದೇ ಒಂದು ಓತಪ್ರೋತ ಪ್ರವಾಹದಿಂದ ಬಂದು ಜೊತೆಗಿದ್ದಾರೆ ಎಂದು ಎದೆ ತಟ್ಟಿ ಹೇಳುವ ಛಾತಿ ಪ್ರತಿಯೊಬ್ಬ ಭಕ್ತನಲ್ಲಿ ಭಗವಂತ ಹುಟ್ಟಿಸ್ತಾನೆ. ಇದು ಸತ್ಯ, ಜೀವಂತ ಸತ್ಯ, ಖಂಡಿತ ಸತ್ಯ. ನೀವು ಸಂಶಯ ಪಿಶಾಚಿ ಇದ್ದವರು ಆ ಸಂಶಯವನ್ನು ಕಿತ್ತೆಸೇರಿ ಮಾಡಿದೀರಾ? ಒಂದು ನಮಸ್ಕಾರ ಅಲ್ಲ, ಸಹಸ್ರ ನಮಸ್ಕಾರ ಕೂಡ ನೀವು ಯೋಗ್ಯರೇ. ಯೋಚನೆ ಮಾಡಿ. ಅತೀತ ಶ್ರವಣ ಅತೀತ, ಮಾತು ಅತೀತ, ಕೆಲಸ ಅತೀತ, ಮನೋಭಾವ ಅತೀತ. ಅಂಥ ಪುಣ್ಯಾತ್ಮರು ಈ ಜಗತ್ತಿನಲ್ಲಿ ಬಂದುದು ಪಾಪಿಷ್ಠರನ್ನು ಒಂದೇ ಕ್ಷಣದಲ್ಲಿ ಮೇಲೆತ್ತಿ ಇಡೀ ಜಗತ್ತನ್ನು ಚಿನ್ಮಯಿಯಾಗಿ ಮಾಡಿ ಪರಿಶುದ್ಧದ ಗಣಿಯಾಗಿ ಮಾಡಬೇಕೆಂದೇ. ಸ್ವಲ್ಪ ಪ್ರಜ್ಞಾಯುತವಾಗಿ ನೀವು ಯೋಚನೆ ಮಾಡಿದರೆ ಗೊತ್ತಾಗುತ್ತದೆ. ಭಗವಂತ ಡಿವೈನ್ ಮ್ಯಾಜಿಕ್ ಮೂಲಕ ಇಡೀ ಜಗತ್ತನ್ನೇ ಡಿವಿನಿಟಿ ಓವರ್ಫ್ಲೋಯಿಂಗ್ ಡಿವೈನ್ ಪಾರ್ಕ್ ಮಾಡಬಲ್ಲ. ಆದರೆ ಮಾಡುತ್ತಿಲ್ಲ. ಯಾಕೆ ಗೊತ್ತೇ? ನಿಮ್ಮಲ್ಲಿ ಸ್ಪರ್ಧಾ ಮನೋಭಾವ ಬರಬೇಕು, ಸ್ಫೂರ್ತಿಯುತವಾದ ದಿನಚರಿಗೆ ನೀವು ಮನಸ್ಸು ಮಾಡಬೇಕು, ಸೋಮಾರಿಗಳಾದ ನೀವು ಶಕ್ತಿಯುತರವಾಗಿ ಮೇಲೆತ್ತಬೇಕು ಎಂದು. ಆ ನಿಟ್ಟಿನಲ್ಲಿ ನಿಮ್ಮಲ್ಲಿ ಅದ್ಭುತ ಪರಿಣಾಮ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಹಂತದಲ್ಲಿಯೂ ಆಗಬೇಕು. ಆಗುವಂತೆ ನಾನಿದ್ದು ಕೃಪೆದೋರುವೆ, ಹೀರಿ ಮೇಲೇರಬೇಕು. ಮಾಡುವಿರಾ? ದಕ್ಷಿಣೇಶ್ವರ ಲೀಲಾ ಕ್ಷೇತ್ರ ಪರಮ ಪವಿತ್ರ, ದಕ್ಷಿಣೇಶ್ವರ ಲೀಲಾ ಕ್ಷೇತ್ರ ಪರಮ ಪವಿತ್ರ, ಮೋಕ್ಷ ಜನರ ಮೋದದಿ ಕರೆದೆ ನೀನೆ ಸಮಿತ್ರ, ಏನೋತ ಶರಣೇನೋ ಮನವೇ, ಶ್ರೀರಾಮ ಕೃಷ್ಣ ಚರಣ ತಲದಿ ಶರಣೇನೋ ಮನವೇ. ನೀನೇ ಪವಿತ್ರ, ಪವಿತ್ರರಲ್ಲಿ ಪವಿತ್ರ. ನಿನ್ನ ಸ್ಮರಣೆಯೇ ನನ್ನ ಅಂತರಂಗದ ಕತ್ತಲನ್ನು ಇನ್ನಿಲ್ಲದಂತೆ ಮಾಡುತ್ತದೆ. ನೀ ಕಣ್ತುಂಬಿ ನಾನು ಮನನ ಮಾಡಿದರೆ ನಾನೆಷ್ಟು ಪವಿತ್ರನಾಗಬಲ್ಲೆ. ಇನ್ನೂ ನನಗೆ ಕಣ್ಣೀರು ಬರುವುದಿಲ್ಲ, ನಾನು ಮಾತ್ರ ವೇಸ್ಟ್ ಎಂಬ ತತ್ವಬೋಧೆಯಲ್ಲಿ ಸಂತೋಷ ಪಡುವ ಮೂರ್ಖ ಶಿಖಾಮಣಿ ನೀವಾಗಿದ್ದೀರಿ. ನಶ್ವರ ಜೀವನದಲ್ಲಿ ಆ ರೀತಿ ವಾದ ಮಾಡಿ ಹೊಂಡಕ್ಕೆ ಬೀಳಬೇಡಿ. ಅದು ನನ್ನ ಭಕ್ತ ಆ ರೀತಿ ಹೊಂಡಕ್ಕೆ ಬಿದ್ದಾಗ ನನಗೆಷ್ಟು ನೋವಾಗಬೇಕು.
ಪ್ರತಿದಿನ ಕಣ್ಣನ್ನು ಒತ್ತಿಕೊಳ್ಳಿ, ಕಿವಿ ಹಿಂಡಿಕೊಳ್ಳಿ, ನಾಲಿಗೆ ಕಚ್ಚಿಕೊಳ್ಳಿ, 10 ನಿಮಿಷ ಈ ಎಕ್ಸಸೈಸ್ ಮಾಡಿ. ಆ ನೋವಿನಿಂದಾದರೂ ಕಣ್ಣೀರು ಬರಲಿ. ಆಗ ಭಗವಂತನಿಗೆ ಆಪ್ತತೆಯಿಂದ ಹೇಳಿ, ನಾನು ಎಂಥ ಪಾಪಿ ಎಂದರೆ, ಎಂಥ ಮೈನಸ್ ಗಣಿ ಆಗಿದ್ದೇನೆ ಎಂದರೆ, ನಿನ್ನ ಕರುಣೆಯ ಕಡಲನ್ನು ಕಂಡೂ ಕೂಡ ನನ್ನ ಕಣ್ಣಿಗೆ ಯಾವ ಅನುಭವ ಆಗುತ್ತಿಲ್ಲ. ನೆಪ ಮಾತ್ರಕ್ಕೆ ನಾಮಕೆ ವಾಸ್ತೆ ನಾನು ಭಕ್ತನಾಗಿದ್ದೇನೆ ಹೊರತು ಕಾಮಕೆ ವಾಸ್ತೆ ಅಲ್ಲ. ಹಾಗೆಂದೇ ಕಂಬನಿ ಹರಿಸಲು ಈ ರೀತಿ ನಾನು ಯಥಾರ್ಥವಾಗಿ ಕುಣಿಯುತ್ತಿದ್ದೇನೆ, ಅಂಗಗಳನ್ನು ಕುಣಿಸುತ್ತಿದ್ದೇನೆ. ದಮ್ಮಯ್ಯ ನ್ಯಾಚುರಲ್ ಆಗಿ ಕಂಬನಿ ಬರೆಯುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ. ತಲೆ 10 ಬಾರಿ ದಿನಾಲು ಜಜ್ಜಿಕೊಳ್ಳಿ. 11ನೇ ದಿನದಲ್ಲಿ ನಿಮ್ಮ ಅದ್ಭುತ ಪ್ರಗತಿ ಆಗುವಂತೆ ನಾನಿದ್ದು ಕಾಣುವೆ. ಪ್ರತಿ ಹಂತದಲ್ಲಿಯೂ ಕೂಡ ಕೃಪೆ ಹರಿಸಿ ಕಾಪಾಡಿ, ಬೇಡವೇ ಬಾಡುವೆ ನೋಡುವೆ ಹೇಳುತ್ತಲೇ ನೀವು ಕರಕಬೇಕು. ಕೊರಗನ್ನು ಅರ್ಪಿಸಿಕೊಳ್ಳಬೇಕು. ಖಂಡಿತ ಮೇಲೇರುವೆ ಎಂಬ ಆತ್ಮವಿಶ್ವಾಸದಿಂದ ಸಾಧನೆಯಲ್ಲಿ ಹೊಸತನದೊಂದಿಗೆ ಮುಗಿಲಿನೆತ್ತರಕ್ಕೆ ಹಾರುವ ಧೀಮಂತಿಕೆ ನಿಮ್ಮದಾಗಬೇಕು. ಪಾಸ್ಟ್ ಈಸ್ ಪಾಸ್ಟ್. ಸಾಧನೆಯ ಸೋತಿನ ಲಕ್ಷಣದ ಬಗ್ಗೆ, ಸೋಲಿನ ಲಕ್ಷಣದ ಬಗ್ಗೆ ಪುನಃ ಮನಸ್ಸಿಗೆ ತರಲೇಬೇಡಿ. ಐ ಆಮ್ ಫಾರ್ ವಿಕ್ಟ್ರಿ, ವಿಕ್ಟ್ರಿ ಕಮ್ಸ್ ಇನ್ ಸರ್ಚ್ ಆಫ್ ಮೀ. ಈ ಸದಾಶೆ ಮತ್ತು ಸನಾತ ಪ್ರಜ್ಞೆ ಗೆಲುವಿನ 2 ಕಣ್ಣುಗಳಾಗಲಿ. ಪ್ರಯತ್ನವೇ ಪರಮಾರ್ಥ ಎಂಬ ಸತ್ಯ ಉಸಿರು ಬಸಿರು ಹಸಿರಾಗಬೇಕು. ಭಗವಂತ ಟೆಸ್ಟ್ ಟ್ವಿಸ್ಟ್ ಇರುತ್ತದೆ. ಟ್ರಸ್ಟ್ ಮಾಡಿದ ಎಂದರೆ ಜನ್ಮ ಜನ್ಮಕ್ಕೂ ನಿಮ್ಮವನಾಗಿ ಮೇಲೆತ್ತುತ್ತಾನಿದು ಸತ್ಯ. ಈ ಸತ್ಯವನ್ನು ಅರಿತಾಗ ಸಾಧನೆ ಅದೆಷ್ಟು ಮುಖ್ಯ ಎಂಬುದು ಅರಿತಾಗ ಕೇವಲ ಕಣ್ತುಂಬುತ್ತದೆ, ನಾಲಿಗೆ ಮಂದವಾಗುತ್ತದೆ, ಮುಗ್ಗರಿಸದಂತೆ ತಣ್ಣಗಾಗುತ್ತದೆ. ಆ ಅನುಭವ ನಿಮಗಾಗಬೇಕು.